ದೂರ ಇಲ್ಲಿ ಬಾ ಇವು ಏಟ್ ದೂರ ಅವೇಳಿ ಮತ್ತೆ ಎಡ್ಡೆ ಬಟ್ಟೆ ಏಯ್ ಇಲ್ಲಿ ನೋಡ ಇಲ್ಲಿ ಗಿಡ ದಂಡಿಗೆ ಹತ್ತದಿಲ್ಲ ಇಲ್ಲಿ ನೋಡ ಇಲ್ಲಿ ಪೂರ ಎಷ್ಟ ನೋಡ ಎಡ್ಡೆ ಬಟ್ಟ ಚೀಟ್ ಬೀಳ್ಬೇಕು ಎಡ್ಡು ಬಟ್ಟೆ ಅನ್ನ ಅದು ಗಿಡ ಬಗ್ಗಿದಲ್ಲಿಗೆ ಬೇರೆ ಇದ್ದಲ್ಲಿಗೆ ಅಲ್ಲಿಗೆ ಆಗ್ಯದ ಅದು ಅನ್ನಂಗ ಹಾಕಕ್ ಬರಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಯ್ಸ್, ಇವತ್ತು ಬೆಳಗ್ಗೆನೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟದ. ಏನು ಪ್ರಾಬ್ಲಮ್ ಅಂದ್ರೆ ನಾವು ಕಾಯಿಪಲ್ಯ ಮಾರಕ್ಕೆ ಬಂದಿದ್ದೀವಿ ರೀ. ಆಟೋ ಏನದ ಗೇರೇ ಬೀಳವಲ್ತಕ್ಕೆ ಅಂದ್ರೆ ಕಾಯಿಪಲ್ಯ ಮಾರಿವಿ, ಬರಾಗ ಏನದ ಗೇರ್ ಬೀಳವಲ್ತು. ಅದ್ರ ಕಾಲಕ್ಕೆ ಏನದ ಗ್ಯಾರೇಜ್ ಮುಂದೆ ತೊಗೊಬಂದು ನಿಂದ್ರಿಸಿವಿ. ಕ್ಲಚ್ ಪ್ಲೇಟ್ ಏನದ ಒಂದು ತಿಂಗಳಾಯ್ತು ಚೇಂಜ್ ಮಾಡಿ ಅಷ್ಟೇ ಇಂಜನ್ಗೆ. ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಕ್ಲಚ್ ಪ್ಲೇಟ್ ಚೇಂಜ್ ಮಾಡಿನಿ ಆ ಗೇರ್ ಸರಿಯಾಗಿ ಬೀಳವಲ್ತು, ರನ್ ಆಗವಲ್ತು, ಗೇರ್ ಹಿಡ್ಕೋವಲ್ತದು. ಏನು ಪ್ರಾಬ್ಲಮ್ ಆಯ್ತು ಏನು ಕೈ. ಇವತ್ತು ಬದನೆಕಾಯಿ ಒಳ್ಳೆ ರೇಟಿಗೆ ಹೋಗಿತ್ತು, 350 ರೂಪಾಯಿಗೆ ಒಂದು ಹೋಗಿತ್ತು. 1050 ರೂಪಾಯಿ ಬಂದಿತ್ತು. ಅದ್ರಾಗ 100 ರೂಪಾಯಿ ಡೀಸೆಲ್ಗೆ ಹೋದ್ರೂ ಒಂದು 950 ಇಲ್ಲ 900 ರೂಪಾಯಿ ಅಂತೂ ಮನೆಗೆ ಮುಟ್ತಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇವಾಗ ಏನದ ಆಟೋನೇ ಖರಾಬ್ ಆಗ್ಯದ. ಅದು ಗೇರ್ ಕ್ಲಚ್ ಪ್ಲೇಟ್ ಅದು ಹೋಗಿದ್ರೆ ಅಷ್ಟೇನು ಖರ್ಚು ಬರೋಂಗಿಲ್ಲ, ಒಂದು 600-700 ರೂಪಾಯಲ್ಲಿ ಎಲ್ಲ ಮುಗಿದು ಬಿಡ್ತದೆ. ಆದರೆ ಗೇರ್ ಬಾಕ್ಸ್ನಾಗ ಏನಾದರೂ ಪ್ರಾಬ್ಲಮ್ ಆಗಿತ್ತಪ್ಪ ಅಂತಂದ್ರೆ ಎಷ್ಟು ರೊಕ್ಕ ಹೋಗ್ತಂತ ಗೊತ್ತಾಗಂಗಿಲ್ಲ. ನೋಡಮ್ಮ ಏನಾಗ್ತದಂತ ಮೆಕ್ಯಾನಿಕ್ ಬಂದ್ಮೇಲೆ ಚೆಕ್ ಮಾಡ್ತಾನೆ, ಅವಾಗ ತಿಳಿಸ್ತೀನಿ ಏನೇನು ಆಗ್ತದಂತ. ಗಾಡಿ ಏನಾದರೂ ಸ್ವಲ್ಪ ಹಂಗೆ ಊರಿಗೆ ಹೋಯ್ತಪ್ಪ ಅಂತಂದ್ರೆ ಹಂಗೆ ತೊಗೊಂಡು ಹೋಗ್ತಿದ್ದೆ ನಾನು. ಆದ್ರೆ ಪೂರ್ತಿ ಏನದ ಗೇರ್ ಹಿಡ್ಕೋವಲ್ತು, ಮೂವ್ ಆಗೋವಲ್ತು ಗಾಡಿ. ಹಿಂಗೆ ಮಾಡಿ ಕೇಸ್ ಏನದ ತೊಗೊಂಬಂದಿನಿ ಇಲ್ಲಿಗೆ. ಗಾಯ್ಸ್, ಇವಾಗ ಮೆಕ್ಯಾನಿಕ್ ಸಾಬ್ರು ಏನದ ಅಂಗಡಿ ತೆರೆದಾರೆ, ಚೆಕ್ ಮಾಡ್ಯಾರ. ಇದು ಕೇಬಲ್ ರಿವರ್ಸ್ ಕೇಬಲ್ ಅವರು ಹೋಗ್ಯದಂತದು. ಇದ್ರನ್ನ ಏನದ ಹೊಸದು ಹಾಕ್ಬೇಕು. ಮತ್ತೇನದ ಇದು ಅಂಗಡಿ ತೆರೆದಿಲ್ಲ ಇನ್ನೂ, ಇಲ್ಲಿ ಆಪ್ ಅದು ನೋಡ್ರಿ. ಹಾಂ, ಇವೆರಡು ತೆಗ್ದಾನ, ಅದೊಂದು ಇದೊಂದು. ಹಾಂ ಅಲ್ಲ, ಒಂದು ಹಳಿದು ತೆಗ್ದಾನ, ಅದರಲ್ಲಿಂದ ತಿಳ್ಕೊಂಡಿದ್ದಾನೆ. ಅದರಲ್ಲಿಂದನೇ ಪ್ರಾಬ್ಲಮ್ ಆಗಕತ್ತಿದ್ದು ನನಗೆ ಕಾಣಿಸ್ತದ. ಈಗ ವೈರ್ ಹಾಕಿ ನೋಡ್ತಾನೆ, ನೋಡಮ್ಮ ಏನಾಗ್ತಾನೆ. ಕೆಲಸ ಎಷ್ಟಾಗಿರುತ್ತೆ ಪಿಸ್ತ. ನಾಷ್ಟ ಮಾಡಿ ಬರಮ್ಮ. ಹಸು ಆಯ್ತು ನೋಡಮ್ಮ, ಇಡ್ಲಿ ಏನಂತ ತಿಂದು ಬರಮ್ಮ ಬಾ. ಗಾಯ್ಸ್, ಇವಾಗ ಸ್ವಲ್ಪ ನಾಷ್ಟ ಮಾಡ್ತೀವಿ ರೀ. ಇಲ್ಲಿ ಮಾಡ್ತಾರೆ ಇಡ್ಲಿ, ಚಲೋ ಮಾಡ್ತಾರೆ. ಇಡ್ಲಿ ಸಾಂಬಾರು ಸಿಗ್ತದೆ, ವಡನೂ ಸಿಗ್ತದೆ. ವಡ ತಿನ್ನಂಗಿಲ್ಲ, ಭಾಳ ಎಣ್ಣೆ ಇರ್ತದೆ. ನೋಡಮ್ಮ ಇಡ್ಲಿ ತಿಂದು ಬರ್ತೀವಿ. ಇಡ್ಲಿ ಹಾಕ್ರಿ ಗಾಯ್ಸ್, ಇವಾಗ ನಾಷ್ಟ ಮಾಡೀವ್ರಿ. ನಾಷ್ಟ ಮಾಡಿ ಕೇಸ್ ಏನದ ಜಲ್ದಿ ಹೊಂಟಿವಿ. ಯಾಕಂದ್ರೆ ಅಲ್ಲಿ ಲೈನಿಗೆ ಹಚ್ಚಿದಂಗೆ ಆಗಿರ್ತದಲ್ಲ. ನಮ್ಮದೇ ಫಸ್ಟ್ ಮಾಡ್ಬೇಕಿಲ್ಲ ಅಂದ್ರೆ ಬೇರೆ ಯಾರ್ದು ಮಾಡಕತ್ತಿದ್ರು ಗಾಡಿ ಅಂತಂದ್ರೆ ಮತ್ತು ನಮ್ಮದು ಹಿಂದಕ್ಕೆ ಬೀಳ್ತದೆ. ಹಂಗಾಗಿ ಜಲ್ದಿ ಹೊಂಟಿವಿ. ಇವಾಗ ಗಾಡಿ ರೆಡಿ ಆಗ್ಯದ್ರಿ. ಇವಾಗ ಸರಿ ಆಯ್ತಣ್ಣ. ಹಾಂ ಕಾದ್ರನಾ ಸರ್. ಗಾಯ್ಸ್, ಏನದ ಗಾಡಿ ರೆಡಿ ಆಗ್ಯದ್ರಿ. ನಾ ಏನೋ ದೊಡ್ಡ ಪ್ರಾಬ್ಲಮ್ ಆಗ್ಯದ, ಗೇರ್ ಬಾಕ್ಸ್ನಾಗ ಏನೇನು ಆಗ್ಯದ ಅಂತ ಭಾಳ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ ಬೆಳಗ್ಗೆನೆ. ಆದರೆ ಏನಿಲ್ಲ, ಒಂದು ಕೇಬಲ್ ಅಷ್ಟೇ ಹೋಗಿತ್ತು. ಕೈ ಒಳಗೆ ಬಕೆಟ್ ಹಾವಂದ. ಚೂಸ್ ಮಾಡಿಸೋದಕ್ಕೆ. ಹಾಂ, ಅವಿಸ್ ತಗೊ 3 ಬಕೆಟ್. ಏನೋ ಬದ್ನಿಕಾಯಿ ಅವನು ಈಗ ಎದ್ರಾಗನ ಹಾಕಿ ಹಾಕಿ ಪಟ್ನ ಹಾಕಿ. ಆ ಗೋಣಿ ಚೀಲದ ಮ್ಯಾಗ ಹಾಕಿ. ಅವು ತೆಗ್ಯಾವು ಕೈಟು. ಎಂದು ಹುಷಾರಿ ಆಯ್ತಿರನಪ್ಪ. ಈಗ ಅದ್ರ ಮ್ಯಾಗ ಹಾಕಿ. ಹಾಂ, ಇದೇನಲ್ಲ ಚೀಲ ತೊಗೊಂಡು. ಹಾಂ, ಇದೇ ತಗೊಂಬ. ಇಲ್ಲ ಅದ್ರಾಗಿಲ್ಲ, ಇದೇ ತೊಗೊಂಡ್ರೆ ಆಯ್ತು. ಇವಾಗ ಹೊಲದ ಮೇಲಕ್ಕೆ ಬಂದ್ವಿ. ವೆಂಕಟೇಶ್ ಅವ್ರು ನೋಡ್ರಿ, ಅಲ್ಲಿ ಸದಿ ತೆಗಿಲಕತ್ತೇನೆ ವೆಂಕಟೇಶ. ಇಲ್ಲೇನು? ಅಲ್ಲಿ ಕುಂತ ನೋಡಿ. ಇವತ್ತೊಂದು ಒಬ್ಬರಿಬ್ಬರು ಕಡಿಮೆ ಬಂದಾರೆ. ಅದೇ ಇವತ್ತು ಅಷ್ಟು ಹೊಲ ಎಲ್ಲ ಅಷ್ಟು ಸದಿ ತೆಗಿಯೋದು ಆಗ್ತದೆ ಅಷ್ಟು ಕಲಾಸ. ಏನು ಮಾಡ್ಲಕತ್ಲಿ ನೀನು?
ಬಂದ್ರಪ್ಲೆ ಅದ ಆಟ ಆಡ್ಲಕತ್ತಿಲ್ಲ. ಹಲೋ ಹಾಯ್. ಏಯ್ ಏನು ಮಾಡಕತ್ತೆ? ಊಟ ಮಾಡಿದ್ಯಾ? ಹಾಕ್ಯಾರ ಊಟ ನಿನಗ? ಊಟ 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 ಹಾಕ್ಯಾರ? ಇನ್ನೂ ಇಲ್ಲ, ಇನ್ನೂ ಊಟ ಹಾಕಿಲ್ಲ ನಿನಗ? ಗಾಡಿ ಸ್ಟಾರ್ಟ್ ಅದ, ಈ ಕಡೆ ಸೈಡ್ಗೆ ಹಾಕಿ ಎದ್ದೇಳಿ ಎದ್ದೇಳು. ಫಸ್ಟ್ ಎದ್ದೇಳಿ ಇಲ್ಲಿಂದ. ಏಯ್ ಏನು ಮಾಡಕತ್ತೀನಿ? ಗಿಡ ಏರಕತ್ತಾನ? ಮುಂಜಾನೆ ಬಂದ್ರಿ ನೀವು? ಮುಂಜಾನೆ ಬಂದೀವಿ. ಗಾಯ್ಸ್ ಅವರು ಇವಾಗ 12 ಗಂಟೆಗೆ ಏನದ ಅದು ಸೆಟ್ ತೆಗೆದ್ಬಿಟ್ಟು ಕೂಲಿಯವ್ರು ಮನೆಗೆ ಹೋಗಿಬಿಡ್ತಾರ. ಇವಾಗ ಏನದ ನಾವು ಮನೆ ಹೊಸ ಮಂದಿ ಏನದ ಇದಕ್ಕೆ ಪೂರ ಏನದ ಮಸಾಲೆ ಇಡ್ತೀವಿ. ಪ್ರಿಯಾ ಬಂದಾಳೆ ಇವತ್ತು, ಅವ್ರನ್ನ ಎಕ್ಸಾಮ್ ಇಲ್ಲ. ವೆಂಕಟೇಶ್ ಅಣ್ಣ ಮತ್ತು ಯಾರಲ್ಲಿ ಅನಿತಾ ಸಣ್ಣಮ್ಮ. ಹಾಂ ಅನಿತಾ, ನಾನು, ಸಾಬಮ್ಮ. ವಿಡಿಯೋ ಮಾಡಂದ್ರೆ ನೋಡ್ರಿ ಪೂರ ಕಟ್ಟಿ ಹಾಕಿದಂಗೆ ಆಗಿಬಿಟ್ಟದ. ಇದೇನು ಏನು ಮಾಡಕತ್ತೆ? ಆ ಚೋಟದ ಕಟ್ಟಿಗೆ ತೊಗೊಂಡು ಕೇಸಿ ಹುಂಚಾಣ ನೋಡಿದ್ರೆ ಹುಂಚಾಣ ಬೀಳ್ತಾವನ. ಏನದು ಹೇಳಲ್ಲಿ ಹುಂಚಾಣ ಅವನು ಒಂದನ್ ಓಸ್ ಹುಳ ತಿಂದವ ಅವಲ್ಲಿ. ಹೊಡೆದಾವ ನೋಡವು ದೊಡ್ಡ ದೊಡ್ಡ. ರಸಗೊಬ್ಬರ ಏನದ ಕಲಿಸಿ ರೆಡಿ ಮಾಡಿಟ್ಟಿವ್ರಿ. ಇದ್ರೊಳಗೆ ಸ್ವಲ್ಪ ಹೀರೆ ಮಿಕ್ಸ್ ಮಾಡಿವಿ. 2 ಎಕರೆ ಹೊಲ ಅದಲ್ಲ, ತೊಗೊಂಡು ಬರೋದೆ 3 ಚೀಲ ತೊಗೊಬಂದಿದ್ವಿ. 20 013 ಏನದ 2 ಚೀಲ, 1 ಚೀಲ ಏನದ ಹೀರೆ ತೊಗೊಂಡು ಬಂದಿದ್ವಿ. ಹೀರೆ ಜಾಸ್ತಿ ಹಾಕಲ್ಲ, ಅದ್ರೊಳಗೆ ನೈಟ್ರೋಜನ್ ಇರ್ತದ. ಅದೇನದ ಸ್ವಲ್ಪ ಫಸ್ಟಿಗೆ ಅದಲ್ಲ, ಸ್ವಲ್ಪ ಗಿಡ ಬೆಳೀಲಿ, ಬೇರುಗಳು ಅವೇನದ ಸ್ವಲ್ಪ ಗ್ರೋತ್ ಆಗ್ತಾವೆ, ಎಲಿನೂ ಗ್ರೋತ್ ಆಗ್ತಾವೆ. ಅದಕ್ಕೆ ಸ್ವಲ್ಪ ಫಸ್ಟ್ ಸರ್ತಿ ವೀರ್ಯ ಯೂಸ್ ಮಾಡ್ಲಕತ್ತಿದ್ದು ನಾನು. ಆಮ್ಯಾಗ ಏನದ ಬರೀ 20 013 ಜಾಸ್ತಿ ಯೂಸ್ ಮಾಡ್ತೀವಿ. ಮತ್ತೇನದ 19 ಯೂಸ್ ಮಾಡ್ತೀನಿ ನಾ ಜಾಸ್ತಿ. ಫಸ್ಟ್ ಸರ್ತಿದ್ದದಕ್ಕೆ ಇದು ಹಾಕ್ಲಕತ್ತೀವಿ. ಬಾ ದೇವರಾಜ, ಪಟ್ನ ಬಾ, ಮಸಾಲೆ ತುಂಬಕ್ಕೆ. ನೀರು ಕುಡ್ದಿಲ್ಲ? ಹಾಂ ಬಾ. ಯಾವ್ದು ಬಕೆಟ್ ಯಾವತ್ತು ಅಂತೀವಿ? ಸಣ್ಣ ಬಕೆಟ್ ತೊಗೊಂಬ. ನಾನೊಂದು ಇನ್ನೊಂದು 2 ತೊಗೊಂಡ್ವಿ ಅಂದ್ರೆ ಗೊತ್ತಾಗ್ತದೆ ಎಷ್ಟಕ್ಕೆ ಆಗ್ತದಂತ. ರೆಡಿ? ಹಂಗೆ ಕೈಗೂ ವಜ್ಜೆ ಆಗಕ್ಕಿಲ್ಲ, ಇವು ಸಣ್ಣ ಅವಲ್ಲ. ಸರಿ, ಇವಾಗ ನಾ ತುಂಬ್ಕೊಂಡು ಹೊಂಟೀನು. ಈಗ ಏನಾಗ್ಯಾವ ಕುಂಬಳಕಾಯಿಗೆ ರೋಗ ಬಂದಂಗೆ ಆಗ್ಯಾವ ಎಲೆಗಳು. ಯಾಕೆ ಈ ಸಾಲು ಹಿಂಗೆ ಹಿಡಿತೀನಿ ರೀ. ಇವಾಗ ದೇವರಾಜ ಬರ್ತಾನ. ದೇವರಾಜನ ಏನದ ಈ ಕಡೆ ಸೈಡ್ ಹಾಕ್ತಾನ. ಮತ್ತು ಮಸಾಲೆ ಬಿದ್ದದ ಹೆಂಗಂತ ಇಟ್ಟಂಗೆ ಇಟ್ಟಂಪಂದ್ರೆ ಅದು ಹೆಂಗೆ ಬೆಳಿತದಿಲ್ಲ? ನಾವು ಹೆಂಗಿಟ್ಟಿವಿ ಹಂಗಿಡ. ಹಾಂ ಈಗ ನೀನು ಸಾಲಿಗೆ ನೋಡಪ್ಪ ಏಟೇಟ ನೋಡು ಗಿಡಸ. ಇಲ್ಲ ಲೆಕ್ಕದ ಮ್ಯಾಗೆ ಆಗದ. ನಡಬಾರ್ದಾಗ ಕನಿತಾವ, ಹಿಂಗೆ ನಡಬಾರ್ದಾಗ. ಅಲ್ಲ ಗಿಡದ ನಡಬಾರ್ದಾಗ, ಎಡ್ರ ನಡಬಾರ್ದಾಗ. ಹಾಂ ಹಂಗೆ ಆ ಗಿಡದ ಬಡ್ಡಿಗೆ ಹಾಕ್ಬೇಡ್ರಿ. ಹಾಂ ಕಂಗೆ ಹಾಂ ಒಂದು 2 ಬಟ್ 3 ಬಟ್ ಬುಟ್ಟ ಹಾಕ್ಯಂತವ್ರಿ. ಹಾಂ ನಮ್ಮನ ಹಾಕ್ರಿ. ಅಲ್ಲಿ ಮಿಷಿನ್ ಬರಕತ್ತದ ಬಡ. ಆ ಮಿಷಿನ್ಕಿಂತ ಮುಂದೆ ಹೋಗ್ತೀನಿ ನಾನು. ಹಾಂ ಹಿಂದಕ್ಕೆ ಬೀಳ್ತೀನಂದೆ. ಫಾಸ್ಟ್ ಹೋಗ್ತದಪ್ಪ ಅದು ಮಿಷಿನಿ. ಗಾಯ್ಸ್ ಇವಾಗ ಏನದ ಹೊಲ್ದಾಗ ಕೆಲಸ ನಡ್ತದೆ ನೋಡ್ರಿ. ಆ ಕಡೆ ಸದಿ ತೆಗಿಯಕತ್ತಾರ, ನಾವೇನದ ಈ ಕಡೆ ಮಸಾಲೆ ಇಡಕತ್ತೀವಿ. ಇದು ಎಷ್ಟೊತ್ತಿದ್ರೂ ಮುಗಿಸ್ಬೇಕಂತ ಒಂದು ಮನ್ಸು ಮಾಡಿಬಿಟ್ಟಿವಿ. ಇವತ್ತು ರಾತ್ರಿ 10 ಗಂಟೆ ಹಾಕ್ಲಕ್ಕಿದ್ರು ಮುಗಿಸೇ ಮನೆಗೆ ಹೋಗ್ತೀವಿ. 10 ಗಂಟೆ ತಕ್ಕ ಇಡಕ್ಕಿಲ್ಲ ಇದ್ರನ್ನ ಮಿನಿಮಮ್ ಎಷ್ಟು ರಾತ್ರಿ 12 ತಕ್ಕ ಮಧ್ಯಾಹ್ನ 12 ರೇಟಿಗೆ ಮುಗಿತದ. ನಾಗಣ್ಣ ನೀನು 80 ಸಾಲ ತಮ್ಮ ಇವು. ಇಲ್ಲಿ 8 ಸನಿಸನಕ್ಕೆ ಹಾಕ್ಬೇಡ ಗಿಡಕ್ಕೆ ಇಲ್ಲೊಳಗ ಪೂರ ಗಿಡಕ್ಕೆ ಬಡ್ಡಿಗೆ ಬೀಳಕತ್ತಿಂದ. ಹಾಂ ಒಟ್ಟ ಒಂದು 2 ಬಟ್ 3 ಬಟ್ ಗ್ಯಾಪ್ ಇರ್ಬೇಕು ನೋಡಿ. ಹಾಂ
ಗಿಡಕ್ಕೆ ಸಂಟ್ರ ಹಾಕವು ಸಣ್ಣಕ್ಕಿದ್ದವಕ್ ಗೇಣ್ ಇದ್ದವಕ್ ಸಂಟ್ರ ಹಾಕ ಮತ್ತೆ ಅಲ್ಲೇ ಹೊಂಟ ಏಲೇ ಕೈ ನಿನ್ ತಪ್ಪ ಆಗ್ಲಕತ್ತಪ್ಪ ನಿಂದ ನೀವೇ ಬಂದು ಆಟ ಮಾಡಕ್ ಹಂಗಲ್ಲೇ ಏ ಸಂಟ್ರ ಹಾಕು ಸಂತ್ರ ಅಂದ್ರೆ ಅವ್ ಗಿಡ ಏಟಾಡ್ ದೂರ ಅವ. ಇಲ್ಲಿ ಕೇಳ್ತಿಲ್ಲ ಇಲ್ಲಿ ಹಾಕ್ಬೇಡಿ ಇಲ್ಲಿ ಹಾಕ ಎರಡಕ್ಕೆ ತಗೊಂತದ ಇಲ್ಲಿ ಹಾಕಿದ್ರ ಆಯ್ತಾಯ್ತು ನಾ ಹಾಕ್ನಿ ಹಿಂದಡಿಗೆ ಏನಾನ ಆಗ್ಬೇಕು ಅವಾಗ ಏನಾನ ಹಂಗಾತದ ಇವಾಗ ಆತದ ಏನಾನ ಆಗ್ಬೇಕಿತ್ತಪ್ಪ ಅಂದ್ರೆ ಆಡ್ರಲಾರ್ದೆ ಹೇಳ್ತೀವ ನಾನು ನೀ ಏನ್ ಚಂದ ಹಾಕ್ಲಕತ್ತ ಗಿಡ ಬಡ ಬಡ ಮುಗಿಸ್ಬೇಕನ್ನೋದ ಅದ ಪ್ಲಾನ್ ನಿಂದ ಏನ್ ನಿಧಾನ ಹಾಕ್ಬೇಕಾ ಆಯ್ತು ನಿಧಾನ ಹಾಕ್ಬೇಕು. ನಾವ್ ಹೆಂಗ ಹಾಕಿ ನೋಡಿರಿ ಇಲ್ಲೊಳಗ ಆಯ್ತಾಯ್ತು ನಿಧಾನ ಆಟಿಟ್ ಹಾಕ್ಲೆ ನೀನ್ ಇಲ್ಲಾಂದ್ರೆ 10 ಚೀಲ ಬೇಕು ನೋಡಿ ಆಟಿಟ್ ಹಾಕಿದಂದ್ರೆ ಅಷ್ಟಿಷ್ಟು ಹಾಕಿದ್ರಿ ಹೊಲ ಸ್ವಲ್ಪ ಅಂತ ಮಾಡಿದೆ ನೀನು ಗಿಡ ಸಣ್ಣದದ ಇನ್ನು ಇಲ್ಲಿ ಹೆಂಗೆ ಹಾಕಿ ನೋಡಿ ಇಲ್ಲಿ ಹೆಂಗೆ ಕಾಣಕತ್ತದ ನೋಡು ನೀನು ಆಟಿಟ್ಟ ಅಂದ್ರೆ ಪೂರ ದೂರ ದೂರ ಹಾಕಿ ನೀನು ಕರೆ ಅಂದ್ರೆ ನಿಮ್ಮ ಮನುಷ್ಯ ಏನು ನೀನು ಸೇಮ್ ನಿಮ್ಮ ಅವನ ಗುಣ ಅವ ನಿನ್ನ ಬೇಲಿ ಗಣದಾಗಿಲ್ಲ ನೀನು ಮನುಷ್ಯ ನೀನು ಒಂದು 3 ಬಟ್ಟು ಬುಟ್ಟ ಹಾಕಪ್ಪ ಅಂತ ಹೇಳಕತ್ತಿದ್ದು ನಿನಗೆ ಪೂರ ಬಡ್ಡಿಗೆ ಹಾಕಬೇಡ ಅಂತ ಹೇಳಕತ್ತ ಹಂಗಂದ್ರೆ ಪ್ಲೇ ಸೀದಾ ಒಮ್ಮೆ ಇಲ್ಲಿ ನಡಬಾರ್ದಾಗ 5 ಬುಟ್ಟು ದೂರ ಹಾಕ್ಲಕತ್ತ ಅಲ್ಲರೇ ನೀನೆಂತಲ್ಲ ಹೇಳೋದು ನಾ ಫಸ್ಟ್ ಅರ್ಥ ಮಾಡ್ಕೆ ನೀನು ನಾ ಹೇಳೋದು ಅರ್ಥ ಮಾಡ್ಕೆ ಹಂಗಲ್ಲದು ಆಟಾಡ್ ದೂರ ಗಿಡ ದೂರ ಇದ್ದಲ್ಲಿ ಸನ್ಯಾಕ ಹಾಕಲೇ ನಿನ್ನ ಕುಂತಲ್ಲ ನಿನ್ನ ಮತ್ತೆ ಅವು ಏಟಾಡ್ ದೂರ ಅವು ಇದು ಬಾ ಇವು ಏಟಾಡ್ ದೂರ ಅವ ಹೇಳಿ ಮತ್ತೆ ಎಡ್ಡೆ ಬಟ್ಟೆ ಏಯ್ ಇಲ್ಲೋಡ ಇಲ್ಲಿ ಗಿಡ ದಂಡಿಗೆ ಹತ್ತದಿಲ್ಲ ಇಲ್ಲೋಡ ಇಲ್ಲಿ ಪೂರ ಎಷ್ಟ ನೋಡು ಎಡ್ಡೆ ಬಟ್ಟ ಅವಲ್ಲ ಚೀಟ್ ಬೀಳ್ಬೇಕು ಎಡ್ಡು ಬಡ್ಡೆ ಅನ್ನ ಅದು ಗಿಡ ಬಗ್ಗಿದಲ್ಲಿಗೆ ಬೇರಿದ್ದಲ್ಲಿಗೆ ಅಲ್ಲಿಗೆ ಆಗ್ಯದ ಅದು ನಂಗೆ ಹಾಕಕ್ ಬರಲ್ಲ ಹಾಂ ಹಾಕಕ್ ಬರಲ್ಲ ಆಯ್ತು ಮನೆಗೆ ಹೋಗು ಆಯ್ತು ನಮ್ಮ ಮನೆಗೆ ಹ್ಞೂ ಹೋಗು ಆಯ್ತು ಹೋಗಾಯ್ತು ಹಾಂ ನೀ ದುಕಾನ್ ತೆರಿಬೇಡ ಏನು ತೆರಿಬೇಡ ಹೋಗಿ ಆರಾಮ್ ರೆಸ್ಟ್ ಮಾಡಿ ನಾವೆಲ್ಲ ಹಾಕ್ತೀವಿ ಹಂಗೆ ಹಾಕಕ್ಕೆ ಬರಲ್ಲ ಅಂತ ಅವೆಲ್ಲ ನಾಟಕ ಮಾಡ್ಲಕ್ಕೆ ಹೋಗ್ಬಾರ್ದು ಹೋಗ್ ಗಾಯ್ಸ್ ಇವಾಗ ಒಂದು 20 ಗುಂಟೆ ಮಸಾಲೆನ ಹಾಕಿವ್ರಿ ಗೊಬ್ಬರನ ಹಾಕಿವಿ ನೋಡ್ರಿ ಅಲ್ಲಿ ಬರಕತ್ತಾರಲ್ಲ ವೆಂಕಟೇಶ ಪ್ರಿಯಾ ಮತ್ತು ದಿವ್ಯಾ ಬರಕತ್ತಾರ ನೋಡ್ರಿ ಇದಿಷ್ಟು ಅಲ್ಲ ಈ ಕಡೆಲಿಂತ ಏನು ಕಾಣಿಸ್ತದಲ್ಲ ಇದಿಷ್ಟು ಹಾಕಿವಿ ಇವಾಗ ಆ ಕಡೆ ಏನು ಆ ಕಡೆ ಉಳ್ದದಲ್ಲ ಇನ್ನೂ ಒಂದು ಎಕರೆ ಒಂದು 10 ಗುಂಟೆ ಆದ್ರಿ ಹೋಗವ್ರಿ ಎಲ್ಲ ಇಲ್ಲೋಡಗ ಅಲ್ಲಿ ಬಿಸಿಲಾಗ ಹಾಕ್ಲಕತ್ತಾರ ನೀ ಮತ್ತು ಅವಿಸ್ ಹುಂಚೆಣ್ಣು ಹರಿದಿದ್ದಲ್ಲ ಮತ್ತು ಅವಿಸ್ ತಿಂದಗಿನ ಹೋದ್ ನಾನು ನೋಡ ಅವ್ರಾಗ ತಪ್ಪತ್ತಾರ ಹಾಕಿ ಬಂದ್ರು ಅವ್ರು ಅಲ್ಲಿ ಇಡಕತ್ತಾರ ಪ್ರಿಯಾ ಅನಿತಾ ವೆಂಕಟೇಶ ಮತ್ತು ಅಲ್ಲಿ ದಿವ್ಯಾಳ ಆಮ್ಯಾಗ ದೇವರಾಜ ಅಲ್ಲೇ ನೋಡು ಇಷ್ಟೊತ್ತಕ ಊಟ ಮಾಡ್ಯಾನ ಬೆಳಗ್ಗೆ ನಾಷ್ಟ ಮಾಡಿ ಬಂದಿದ್ದೀವಲ್ಲ ಅದು ಖಾಲಿ ಆಯ್ತು ಇವಾಗ 12:30 ಟೈಮ್ ಆಗಕತ್ತದ ಇವಾಗ ನಾನು ಊಟ ಮಾಡ್ತೇನೆ ಸ್ವಲ್ಪ ಊಟ ಮಾಡಿದ್ದೀನಪ್ಪ ಅಂದ್ರೆ ಚಾರ್ಜಿಂಗ್ ಆಗ್ತದ ಮಿಷಿನ್ ಓಯ್ ಏನಾಗಂಗಿಲ್ಲ ಇದಿಷ್ಟು ಉಳಿಸಾರ ಅಂತ ಇಲ್ಲ ಈ ಕಡೆ ಬಂದೆ ನಾವು ಡೈರೆಕ್ಟಾಗಿ ಏನೇ ಯಾವ ದೋಸೆ ಬರೀ ಇಡ್ಲಿ ತಿಂದೀವಿ ಅಷ್ಟೇ ದೋಸೆ ಇಲ್ಲ ಪಾಸೆ ಇಲ್ಲ ಏನಂತ ದೋಸೆ ಇಡ್ಲಿ ತಿಂದು ಬಂದು ಮಸ್ತ್ ಎಲ್ಲಿ ಉಣ ಮತ್ತ ಮನ್ಯಾಗ ಬರೀ ಸುಳ್ಳು ಹೇಳ್ತಾನ ನಾನು ಎಲ್ಲಿ ಉಣ ಮನ್ಯಾಗ ಇಡ್ಲಿ ಅಷ್ಟೇ ತಿಂದೀವಪ್ಪ ಮತ್ತೇನದ ಕೂಲರ್ ಸಾಲಕ್ಕೆ ಜಗ್ಗಿನ ಕಟ್ಟಿಗೆ ಬಂದಾರೆ ಇದ್ರೊಳಗೆ ಟೊಮೆಟೊ ಸಾರು ಅದು ಜಗ್ಗಿ ಅದನ್ನು ಬದ್ನಿಕಾಯಿ ಪಲ್ಯ ಪುಂಡಿ ಪಲ್ಯ ಖಾರ ಯಾರು ತಂದ್ರೆ ಇದ್ರೊಳಗೇನು ದೊಡ್ಡ ತಂಗ ಗಾಯ್ಸ್ ಬರ್ರಿ ಊಟ ಮಾಡಮ್ರಿ ಹಸುವಾಗ್ಯದ ರೊಟ್ಟಿ ಟೊಮೆಟೊ ಸಾರು ಬದ್ನಿಕಾಯಿ ಪಲ್ಯ ಪುಂಡಿ ಪಲ್ಯ ಖಾರ ಅದ
ಇಲ್ಲೇ ಅದ್ರಿ ಖಾರ ಹಚ್ಕೊಂತಿಲ್ಲ ಇನ್ನು ಗಾಯ್ಸ್. ಇವಾಗ ಏನದ ಗುಬ್ಬಿ ಪೈಪ್ ಹಾಕ್ಲಕತ್ತೀವ್ರಿ. ವಾ ಹಾಂ ಬಿಡು ಬಿಡು ಬಿಡು. ಇದ್ರನ್ನ ಒಯ್ದು ಮುಂದೆ ಹಾಕಿ. ಈ ಪೈಪ್ ತೊಗೊಂಡೋಗಿ ಅದ್ರ ಮುಂದೆ ಹಾಕಿ. ಅದೇ ಲೈನಿಗೆ ಬಂತ ಏನಿದು ನೋಡಿ, ಅದೇ ಲೈನಿಗೆ ಬಂತಿದೆ ಗಾಯ್ಸ್. ನೋಡ್ರಿ ಇವತ್ತೇನದ ಹುಣ್ಣಿಮೆ ಅದ. ನಮ್ಮವ್ವ ನೋಡ್ರಿ ಪೂಜೆ ಅದ ಎಲ್ಲಷ್ಟು ಮಾಡ್ಯಾಳ. ಯಾವ ಹುಣ್ಣಿಮೆಗೆ ಇವತ್ತು? ದಾಂದೋಣಿ. ಇವತ್ತು ಒಪ್ಪತ್ತಿರ್ತಾರಲ್ಲ. ಇವಾಗ ನೀ ಬೆಳಗ್ತಾನ ಬೆಳಗಿದ್ದೇನೆ ಈಗ. ಹಾಂ ನೋಡ್ರಿ ಪೂಜೆ ನೋಡ್ರಿ ಹೆಂಗ್ ಮಾಡ್ಯಾರ. ಇದು ನಮ್ಮ ದೇವ್ರ ಮನೆ. ಅಲ್ಲೇನು ಅಂಗಡಿಯಾಗ ಏನದಪ್ಪ ಅಂದ್ರೆ ನಾವು ಸುಮ್ಮನೆ ಇರ್ತೀವ್ರಿ. ಇಲ್ಲೇ ನಾವು ಎಲ್ಲಷ್ಟು ಪೂರ ಫ್ಯಾಮಿಲಿ ಪೂರ ಇಲ್ಲೇ ಇರೋದು. ಆಯ್ತು ತೆಗದ್ನಲ್ಲ. ನಮ್ಮ ಅವಾಗ ಎಲ್ಲ ಪೂರ ಕ್ಲೀನಾಗಿ ತೋರಿಸ್ಬೇಕು. ಒಂದ್ ಕಡೆಗೆ ಬಂದಿಲ್ಲ ಹೊಲ್ದಾಗ ಕೆಲಸ ಫುಲ್ ನಡದ. ಸದಿ ಅಂತ ಓಟ್ ಆಯ್ತು. ತಳ ಗದ್ದೆ ಕೊಣಂಗ್ಯದ ಏನ್ ಸದಿನೇ ಇಲ್ಲವ. ಚಂದ ಅದ. ಸಾಬಾನು ನೋಡು 6 ಸಾಲ್ ತೆಗದ. ಇನ್ನೊಂದ್ 8 ಸಾಲ ಉಳ್ದ. ಆಯ್ತ ಸ್ವಲ್ಪ ಅದ ಭಾಳ ಬೆಸ್ಟ್. ಗದ್ಯಾಗ ಬಂದದ ಅಂದ್ರ ತನಿ. ಇವಾಗ ಏನದ ಒಡಿಗೆ ಅದ ಬತ್ತಿ ತನಿ ಕಡೆ ಬಂದದ. ಅಲ್ಲ ನಾನು ಬೆಂಡಿ ಗಿಡ ಹಚ್ಚಿವಲ್ಲ ಅದೊಂದ್ ಸದಿ ಗದ್ದೆ ಸದಿ ಹಂಗದಪ್ಪ ಅಂತ ಕೇಳಿದೆ. ಬರೇ ತೆನ್ವಂಟದ ಕೊಣಂಗಿ ಅಂತ ಇರೋದಿರೋದು ಜಗ್ಗಿ ಬಂದದ. ಮತ್ತೆ ನೀನೇ ವಾಸನ ನೀನೇ ತೆಗ್ದೆ. ಈ ಸಲನು ತೆಗಿಬೇಕು. ಏನ್ ಅಡಿಗೆ ಮಾಡ್ರಿ ಇವತ್ತು? ಇವತ್ತು ನೋಡಪ್ಪ ಆರ್ಶಾಯಿ ಮಾಡಿ, ಬದನೆಕಾಯಿ ಮಾಡಿ, ಅನ್ನ ಮಾಡಿ. ಗಾಯ್ಸ್ ನೋಡ್ರಿ, ಈ ನಾಯಿ ಏನದ ಹೊಲ್ದಾಗ ಸಂಜೆ ತಾನ ಇರ್ತದ. ದಾರಿಗೆ ಹೋಗೋರಿಗೆ ಬರೋರಿಗೆ ಒದರಿಕೆ ಅಂತ. ಇವಾಗ ನೋಡಿ ಇಷ್ಟು ಜನ ನೋಡ್ರಿ, ಇಷ್ಟು ಜನ ಕುಂತಾರ ಇಲ್ಲಿ. ಇದೇನದ ಆರಾಮ್ ಮಕ್ಕಂದ್ ಬಿಟ್ಟದ. ಎಷ್ಟೊತ್ತು ತಿಂತಿದೆ ದಿನ ಸ್ವಲ್ಪ ಅದಲ್ಲ. ಸುಮ್ಮನ ಬರೀ ಚಮಚನೆ ತಿಂತಾಳ ಅನ್ಬೇಕ. ನಿನ್ನ ಮಗಳು 4 ತಾಸ ಆಯ್ತು ಅದಿಟ್ಟು ತಿನ್ಲಕೈತಿ. ಕೆಲಸ ಬಾರಿ ಮಾಡಿದಳು ನಿನ್ನ ಮಗಳು ಇವತ್ತು ಹೊಲ್ದಾಗ. ಕೆಲಸ ಜಗ್ಗಿ ಮಾಡಿದಳು ಬಿಸಿಲಾಗ. ಈ ಮಗನ್ ಕರ್ಕೊಂಡ್ ಏನು ಬಲಗೈಲಿ ಇಟ್ಟಾಳ. ಬಲಗೈಲಿ ಇಟ್ಟಾಳಲ್ಲ. ಇವ್ರೆಲ್ಲ ಯಾಕೆ ಏನು ಹಾಕಿ ಕೊಡಲ್ಲ ಪೈಸೆ? ಕೊಡ ಹೊಸ ಮಂದಿ ಕೊಡ. ಗಾಯ್ಸ್ ನೋಡ್ರಿ, ನಮ್ಮ ಹಳ್ಳ್ಯಾಗ ಏನದ ಪೂರ ಫ್ಯಾಮಿಲಿ ಸಮೇತವಾಗಿ ಎಲ್ಲಷ್ಟು ಮಂದಿ ಇದೇ ತರ ಏನದಪ್ಪ ಅಂದ್ರೆ ಮಸ್ತ್ ಆರಾಮಾಗಿ ಜೀವನ, ಹಳ್ಳಿ ಜೀವನ ಅಂದ್ರೆ ಅಂಜಪ್ಪ. ಹಳ್ಳ್ಯಾಗಿರೋದು ಆರಾಮ, ಭಾಳ ಆರಾಮ. ಏನು ಟೆನ್ಷನ್ ಇಲ್ಲ. ಉಳ್ಳಾಕ ತಿಲ್ಲಕ ಮಕ್ಕಳಕ ಯಾವ್ದು ಟೆನ್ಷನ್ ಇಲ್ಲ. ಅಂದ್ರೆ ದುಡಿಲಕ್ಕ ಕೆಲಸ ಇಲ್ಲ. ಇದೇ ದೊಡ್ಡ ಪ್ರಾಬ್ಲಮ್. ನಮ್ಮ ಪ್ರಕಾರ ನೋಡಿದ್ರೆ ಹೆಂಗ ತಳ್ಳೂರಾಗ ಮನ್ಯಾಗ ಭತ್ತ ಪಿತ್ತ ಎಲ್ಲ ಖರೀದಿ ಮಾಡೋದಿರೋದಿಲ್ಲ, ಹೊಲ್ದಿರ್ತದ ಅಂತ ಹೇಳ್ಕ ಆರಾಮ್ ಒಂದು ರೊಕ್ಕ ಸಾಲಾರ್ದ ಇದ್ವಿ ಅಂತ ಲೈಫು ಊರೇ ಚಲೋ. ಸಾಲ ಸಂಬಳ ಮಾಡಿ ಅಲ್ಲಿ ಬೆಂಗಳೂರು ತಕ ಹೋದ್ವಲ್ಲ, ಒಟ್ಟಿ ಕುಳ್ ಕಾಣೋದಿಲ್ಲ. ಮನ್ಸಾಗ ಚಿಂತೆ ಏನಾಗ್ತಪ್ಪ ಅಂದ್ರೆ ದುಡಿಬೇಕು, ಮುಂಜಾನೆ ಹೋಗ್ಬೇಕು, ದುಡಿಬೇಕು, ಆಟೆ ಇರ್ತದ. ನಿಮ್ಮಂತ ತೊಗೊಂಡ್ರೆ ಸಾಲ ಕಟ್ಬೇಕಂದ್ರೆ ಚಿಂತೆ. ಅದೊಂದು ಚಿಂತೆ ಒಟ್ಟೆನದ. ಅಲ್ಲಿ ಏಟಿದ್ರು ಕೋಟಿ ಇದ್ರು ಅಲ್ಲಿ ಸಮಾಧಾನ. ಇಲ್ಲಿ ಒಟ್ಟು ತೃಪ್ತಿ ಜೀವನಕ್ಕಿಲ್ಲ, ನೆಮ್ಮದಿ ಇಲ್ಲ. ಒಟ್ಟು ಇಲ್ಲೇ ನೆಮ್ಮದಿ. ಗಂಜಿ ಕುಡಿದ್ರು ಇಲ್ಲೇ ನೆಮ್ಮದಿ ಜಾಸ್ತಿ. ಏನಿಗ್ಯಾವ ಅಲ್ಲಿ ಎಷ್ಟು ದುಡಿದ್ರು ಬೆಂಗಳೂರಾಗ ಈ ನೆಮ್ಮದಿ ಸಿಗಂಗಿಲ್ಲ. ಅಲ್ಲಿ
ಇಲ್ಲಿ ನೋಡಪ್ಪ ಬೆಳಿಗ್ಗೆ ಆಗಿರ್ತದ ಮನೆ ಮಾಲ್ ಇರ್ತದ ಕೆಲಸ ಎಲ್ಲಕ್ಕನ ಒಂದ್ 4 ದಿನ ಕುಂತು ತಿಂಡ್ರನ ಚಿಂತಿಲ್ಲ. ಅಲ್ಲಿ ಒಂದೇ ದಿನ ಕುಂತ್ರು ಎಷ್ಟು ಚಿಂತೆ ಬರ್ತದ. ಮಕ್ಳು ಮರಗಳು ಉಪವಾಸ ಹಾಕೊಂಡ್ ಕುಂದ್ರಬೇಕಾಗ್ತದ ಬೆಂಗಳೂರ. ಮತ್ತ ಇಲ್ಲೇನ ಎಲ್ಲೇನ ಅವಾಗ ಏನ್ ಮಾಡ್ತಿದ್ವಿ ಜೋಪಡ್ಯಾಗ ಹಾಕೊಂಡಿರ್ತಿದ್ವಿ. ಈಗ ಮನಿ ಕಿರಾಯಿ ಕಟ್ಬೇಕು, ಅದಕ್ಕ ತಿಂಗಳ 3,000 4,000 ಮೊದಲ ಗುಡಿಸಲ್ ಹಾಕೊಂಡಪ್ಪ ಬ್ಯಾಗಡಿ ಹಾಕೊಂಡಿದ್ದಿ. ಅವ್ರು ಬರ್ಬೇಕು ಕಿತ್ತಬೇಕು ಕೊಡ್ಬೇಕು. ಬ್ಯಾಸ್ ಹತ್ತು ಬಂದ ಕೇಸ್ ಏನ್ ಮಾಡ್ತಿದ್ವಿ, ಬ್ಯಾಗಡಿ ಮೈ ಮೇಲೆ ಹಾಕೊಂಡ್ ಮಕ್ಕಂತಿದ್ವಿ. ಮಳೆ ಅಂದ್ರ ಮಳೆ ಆ ಪರಿಸ್ಥಿತಿ ಅವಾಗ ಹಂಗಾದ್ ನೋಡ್ರಿ ಗಾಯಸ್. ನಾನು ಕೂಡ ಬೆಂಗಳೂರಾಗ ಏನದ ಬರಬ್ಬರಿ ಎಷ್ಟು ವರ್ಷ ಅವ, ಒಂದು 10 ವರ್ಷ ನಾನು ಬೆಂಗಳೂರು 2002ರಾಗಲಿಂತ 2013 ಅಂದ್ರೆ ಒಂದು 12-13 ವರ್ಷ ಬೆಂಗಳೂರಾಗಿನ ಗಾಯಸ್. ನಾನು ಕೂಡ ಬೆಂಗಳೂರಾಗಿನ್ರಿ. ಕಾಂಕ್ರೀಟ್ ಗ್ಯಾಂಗ್ನಾಗ ಕೆಲಸ ಮಾಡ್ತಿದ್ವಿ ನಾವು ಅವಾಗ. ಮತ್ತು ಮೇಸ್ತ್ರಿ ಕೈ ತೆಳಗ ಗಾರೆ ಕೆಲ್ಸಕ್ಕೆ ಸಿಮೆಂಟ್ ಕೊಡಕ್ಕೆ ಹೋಗ್ತಿದ್ವಿ. ಅದೆಲ್ಲ ಕೆಲಸ ಮಾಡಿ ಇವಾಗ ಇಲ್ಲಿ ಊರಾಗ ಏನದ ಒಕ್ಕಲ್ತನ ಮಾಡ್ಕೊಂತ ಕುಂತೀವಿ. ಎಲ್ಲಸು ಮಾಡಿದಂಗೆ ಆಗ್ಯದ. ಯಾವಾಗ ಮಾಡಿ ಬರ್ರಿ ಶಾವಿಗೆ ಮಾಡ್ಯಾರ ನೋಡ್ರಿ. ಇಲ್ಲಿ ಫ್ರೀ ಅಂದ ಏನದ ನಡೆದ ಕೆಲಸ ಏನದ. ಇವತ್ತು ಬಿಸಿಲಾಗ ಭಾರಿ ಮಾಡಿದ್ರವ ಯಾವ ಕೆಲಸ ಅನಿತಾವೇನು ಊರ್ಲಿಂದ ಬಂದ ಮ್ಯಾಗೆ ಮಾಡಿದಿಲ್ಲ. ಆಟ ಕೆಲಸ ಮಾಡಿದವ ಇಲ್ಲ, ಕೆಲಸ ಚಲೋ ಮಾಡ್ಯಾವ. ಗಿಲಾಸ್ನಾಗ ಕುಂತು ಉಂಡು ಮನೆಗಿಂದ್ರೆ ನಿಧಿ ಮಬ್ಬಿತ್ತು. ಅದಕ್ಕೆ ಊರಿಗೆ ಹೊಲಕ್ಕೆ ಅದಕ್ಕೆ ಕಳ್ಸಿನಿ. ಹಾಗೆ ಯಾರಿಗೆ ಆಕಿಗೆ ಸ್ವಲ್ಪ ಆಸರಾಗಂತ ಕಳ್ಸಿನಿ. ಇಲ್ಲ ಮಾಡ್ಬೇಕಪ್ಪ, ಕೆಲಸ ಮಾಡಿದ್ರೆ ಗೊತ್ತಾಗ್ತದ. ತುಂಬಾ ಊಟ ಹೋಗ್ತದಪ್ಪ. ಮತ್ತ ಈಗ ಮನೆಗಿರ್ತೀವಿ ಅಂತಂದ್ರ ಮನೆಗಿದ್ದಲ್ಲಿ ಮಧ್ಯಾಹ್ನ ಊಟನ ಹೋಗೋದಿಲ್ಲ. ಹೋಗಲ್ಲವ. ಎಲ್ಲ ಟೆನ್ಷನ್ ಇನ್ನಿಟ್ ಮೇಘಾಳ್ತನ ಮಾಡ್ತದ ಜೀವನ. ಎಲ್ಲ ಆ ಕಡೆ ಬ್ಯಾಡ ಅಂದ್ರ ಮಗ ಹಂಗೆ ಬ್ಯಾಡ ಅಂತ ನಂತ ಕೇಸಿ ಬಾಯ್ದೆ ಅರ್ಧ ಕ್ವಿಂಟಲ್ ಮ್ಯಾಲದು ಜೋಳ. ಈಗ ಜೋಳ ಗಾಯಿಗೆ ಅರ್ಧ ಕ್ವಿಂಟಲ್ ಮಾಡಿದ ಜೋಳ ಬ್ಯಾಗಡಿ ಕಟ್ಟಿಟ್ಟು ನೋಡಲ್ಲಿ ಮನ್ಯಾಗ. ಅವಾಗ ಗಾಯಸ್ ನೋಡ್ರಿ, ನಮ್ಮ ಅವ್ವ ಏನದ ಕೂಲಿ ಮಾಡಿ ಅರ್ಧ ಕ್ವಿಂಟಲ್ ಜೋಳ ಏನದ ಮಾಡಿ ಸುಗ್ಗಿಯಾಗ ಮಾಡ್ಬೇಕು. 1-2 ಕೂಲಿಯನ್ನ ಮಾಡ್ಬೇಕು ಸುಗ್ಗಿಯಾಗ.